ಈಗ ನಮ್ಮ ಸನಾತನ ಸಂಪ್ರದಾಯದಲ್ಲಿ ತುಂಬಾ ಸಾಧನೆಗಳಿದಾವೆ. ಅದರಲ್ಲಿ ನಾಗಸಾಧುಗಳ ಒಂದು ಅನುಷ್ಠಾನ ಸಾಧನೆ ಇರುತ್ತೆ. ನಾಗಸಾಧುಗಳಿಗೆ ತುಂಬಾ ಕಠಿಣವಾದ ತಪಸ್ಸಿರುತ್ತೆ. ಅವ್ರಿಗೆ ಯಾವುದೇ ಒಂದು ಸಾಧನೆ ಮಾಡ್ಬೇಕಾದ್ರೆ ಅವರು ಸಸ್ಯಾಹಾರಿಗಳಾಗಿರ್ಬೇಕು, ಮತ್ತೆ ಒಂದೇ ದೇವತೆನ ಅವರು ಸಾಧನೆ ಮಾಡ್ತಾ ಬರ್ಬೇಕು. ಮತ್ತೆ ಅವರು ಸಾಧನೆಗಳಲ್ಲಿ ಕೂತಾಗ ಅವರೆಲ್ಲಾರ್ದು ಒಂದೊಂದು ರೂಲ್ಸ್ ನ ಫಾಲೋ ಅಪ್ ಮಾಡ್ಬೇಕಾಗತ್ತೆ. ನಾಗಸಾಧು ಸಾಧನೆ ಮಾಡಿ 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 ನೆಕ್ಸ್ಟ್ ಅವರು ಅಘೋರ ಸಾಧನೆಗೂ ಇಳಿತಾರೆ. ಈಗ ನಾನು 5 ವರ್ಷ ನಾಗಸಾಧು ಆಗಿದ್ದೆ. ಸೊ ನಾಗಸಾಧುಗಳಾಗಿ ನಂತರ ಕಠಿಣವಾಗಿ ತಪಸ್ ಮಾಡಬೇಕು ಅಂತ ಹೇಳಿ, ಮತ್ತೆ ನಾಗಸಾಧುಗಳಿಗೆ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಸೊ ನಮ್ಗೆ ಏನು ಅಂತಂದ್ರೆ, ನನಗೆ ಯಾವುದೇ ರಿಸ್ಟ್ರಿಕ್ಷನ್ಸ್ಗಳು ಫಾಲೋ ಅಪ್ ಮಾಡಕ್ಕೆ ಅಂತ ಹೋದ್ರೆ ತುಂಬಾ ಕಷ್ಟ ಆಗುತ್ತೆ. ಯಾವ ಸಮಯದಂದ್ರೆ ಆ ಸಮಯದಲ್ಲಿ ನಾನು ಆರೋಗ್ಯ ತಗೊಂಡಿದ್ರಿ, ನಾನು ಪೇಷಂಟ್ಸ್ಗಳನ್ನ ಯಾವ ರೀತಿ ಟ್ರೀಟ್ಮೆಂಟ್ ಮಾಡಬೇಕು ಆ ಟೈಮಲ್ಲೆಲ್ಲ ನಾವು ಫಾಲೋ ಅಪ್ ಮಾಡಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾನು ಅಘೋರಿದಮ್ ಸಾಧನೆ ತಗೊಂಡೆ. ನಾಗಸಾಧು ನಂತರ ಅಘೋರಿ ಆದೆ. ಅಘೋರಿ ಸಾಧನೆ ಮಾಡ್ತಾ ಮಾಡ್ತಾ ಅಘೋರ ಆದೆ.